ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಭಾಳ ಜನ ಕೇಳ್ತಾ ಇದ್ರಿ BMTC ಎಕ್ಸಾಮ್ ಆಗಿದೆ, ಸೊ ಇದಕ್ಕೂ ಕೂಡ ಏನೈತಿ ರೀ ಅಪ್ಲಿಕೇಶನ್ನ ಕರೀತಾರ ಅಂತ. ಸೊ ಅದ್ರ ಬಗ್ಗೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ BMTC ಎಕ್ಸಾಮ್ ಆಗಿದೆ, ರೀ ಅಪ್ಲಿಕೇಶನ್ ಆಗುತ್ತಾ ಅಂತ. ಸೊ ಈಗಾಗಲೇ ಎಕ್ಸಾಮ್ ಮುಗ್ದಿರೋ ಅಂಥ ಹುದ್ದೆಗಳಿಗೆ ಏನೈತಿ ಅವಕ್ಕೆ ರೀ ಅಪ್ಲಿಕೇಶನ್ ಆಗೋದಿಲ್ಲ. ಇನ್ನು ಮುಂದೆ ಅಂದ್ರೆ 2024ರಲ್ಲಿ ಕರೆದಂತಹ ಎಕ್ಸಾಮ್ಗಳಿಗೆ ಏನೈತಿ ಅವಕ್ಕೇನೈತಿ ರೀ ಅಪ್ಲಿಕೇಶನ್ನ ಓಪನ್ ಆಗ್ತದೆ. ಈಗಾಗಲೇ ಏನೈತಿ BMTC HK ರೀಸನ ಮತ್ತು ನಾನ್ HK ರೀಸನ ಎರಡು ಥರದ್ದು ಏನೈತಿ ಎಕ್ಸಾಮ್ಗಳ ಮುಗ್ದಾವು. ಹಾಗೆ ಏನೈತಿ ಲಿಸ್ಟ್ಗಳನ್ನು ಕೂಡ ಒಂದೊಂದು ಬಿಟ್ಟಿದ್ದಾರು. ಹಾಗಾಗಿ ಈ BMTC ಎಕ್ಸಾಮ್ಗೆ ಏನೈತಿ ರೀ ಅಪ್ಲಿಕೇಶನ ಓಪನ್ ಆಗೋದಿಲ್ಲ. ಮತ್ತು ಈ ಹಿಂದೆ ಏನೈತಿ 2024ರಲ್ಲಿ ಯಾವುದೇ ಎಕ್ಸಾಮ್ ಆಗಿರಲಿ KPSC ಕಡೆಯಿಂದ ಮತ್ತು KE ಕಡೆಯಿಂದ ಅವು ಯಾವ ಎಕ್ಸಾಮ್ಗಳಿಗೆ ಏನೈತಿ ರೀ ಅಪ್ಲಿಕೇಶನ ಆಗೋದಿಲ್ಲ. ಏಜ್ ರಿಲ್ಯಾಕ್ಸೇಷನ್ನ ಈಗ ಕೊಟ್ಟ ಅವಕ್ಕೆ ಓಪನ್ ಆಗೋದಿಲ್ಲ. ಇನ್ನು ಬರುವ ಅಂದ್ರೆ 2024 ಮತ್ತು 25ನೇ ಸಾಲಿನ ಏನೈತಿ ಎಕ್ಸಾಮ್ಗಳಿಗೆ ಏನೈತಿ ಅವಕ್ಕೆ 3 ವರ್ಷದ ರಿಲ್ಯಾಕ್ಸೇಷನನ್ನು ಕೊಟ್ಟ ಅಪ್ಲಿಕೇಶನ್ನ ರೀ ಓಪನ್ನ ಮಾಡ್ತಾರೋ. ಸೊ ಏನೈತಿ BMTC ಎಕ್ಸಾಮ ಕ್ಲಿಯರ್ ಆದವ್ರು ಏನೈತಿ ಇದ್ರ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್.